ಅಯ್ಯಯ್ಯೋ, ನಾವಿಬ್ರು ಮಾತಾಡ್ಕೊಂತ ಎಲ್ಲೆಲ್ಗೂ ಬಂದ್ಬಿಟ್ಟಿವಿ. ಇದು ನಿಮ್ಮೂರ ಹೌದಿಲ್ಲ? ಬೇರೆ ಊರಿಗೇನು ಬಂದಿಲ್ಲಲ್ಲ? ಇಲ್ಲ ನಮ್ಮೂರೇ. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದ್ವಿ ಅಂತಂದೆ. ಹೇಳ ಅಲ್ಲಿ ದೇವಿಕಾ, ನಾನೇನು ಮಾಡೋಕ್ಕಾಗತ್ತೀಗ? ಹೌದು, ನನಗೂ ಅನ್ಯಾಯ ಆಗೈತಿ, ನಿನಗೂ ಅನ್ಯಾಯ ಆಗೈತಿ. ಇಷ್ಟು ವರ್ಷ ರಾಜು ಎಲ್ಲ ವಿಷಯನೂ ಮುಚ್ಚಿಟ್ಟು ನನಗೂ ಮೋಸ ಮಾಡ್ಯಾನ, ನಿನಗೂ ಮೋಸ ಮಾಡ್ಯಾನ, ಒಪ್ಕೋತೀನಿ. ಆದ್ರ ಅಂತ ಬಾಯಾಗ ಬರಬಾರ್ದು. ಮಾಡ್ತೀವಿ ಅಂತ ಹೇಳು. ಅದೇ ಏನು ಮಾಡೋಣ? ನಿನಗೆ ನಿಜವಾಗ್ಲೂ ಏನು ಅನ್ನಿಸಲ್ದನ? ನಾನಂತರ ಅವನ ಜೊತೆಗೆ ಇರಂಗಿಲ್ಲ, ನಾನಂತರ ಬಿಟ್ಟು ಹೋಗ್ತೀನಿ. ಆದ್ರೆ ನಾನು ಇನ್ನೊಂದು ಮದುವೆಯಾಗ ಆರಾಮ ಇರ್ತೀನಿ. ನನಗೆ ಮಕ್ಕಳು ಮರಿ ಅಂತ ಆಗ್ತಾವು. ನಿನಗ ಅಂದ್ರೆ ಕೋರ್ಟ್ ಒಳಗೆ ಪ್ರೂವ್ ಮಾಡು ನಿನಗೆ ಮಕ್ಕಳಾಗ್ತಾವು ಅಂಥೇಳಿ. ಪ್ರಾಬ್ಲಮ್ ಇರೋದು ಅವ್ರವ್ಗೂ ಅವ್ರ ಮನೆಯವ್ರಿಗೆ ಎಲ್ರಿಗೂ ಗೊತ್ತಾಗಬೇಕು. ಪ್ರಾಬ್ಲಮ್ ಇರೋದು ಅಕ್ಕಿ ಮಗ್ಗ ಅಂತಂದು ಮೊದಲು ಅವ್ರವ್ಗೆ ಗೊತ್ತಾಗಬೇಕು. ಅದಾದಮೇಲೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ಎಲ್ಲ ಪ್ರಪಂಚದ ದೃಷ್ಟಿ ಒಳಗೂ ನೀನೇ ತಪ್ಪಿತಸ್ಥೆ ಆಗಿ ನಿಂತಿ ಪ್ರಿಯಾ. ಈಗ ನನ್ನ ಗಂಡ ಮರ್ಯಾದೆ ಹೋದ್ರು ಒಂದ, ನನ್ನ ಮರ್ಯಾದೆ ಹೋದ್ರು ಒಂದ ಅಲ್ಲ. ನಾನು ಯಾಕದನ್ನ ಎಲ್ಲರ ಮುಂದೆ ಹೇಳಿ ಏನು ಮಾಡಲಿ? ನಾನು ಏನು ಸಾಧನೆ ಮಾಡಲಿ ದೇವಿಕಾ? ಅಯ್ಯೋ ಭಗವಂತ. ಆಯ್ತಮ್ಮ, ಆಯಿತು. ಈಗ ನಿನಗೆ ಇಷ್ಟು ವರ್ಷ ಸತ್ಯ ಮುಚ್ಚಿಟ್ಟು ನಿನಗೆ ಇದುವರೆಗೂ ಅಂದಿದ್ದು ಅದಕ್ಕೆಲ್ಲದಕ್ಕೂ ನಿಂಗೆ ಸೇಡ್ ತಿರ್ಸ್ಕೋಬೇಕು ಅಂತ ಅನಿಸ್ವಲ್ದನ್ನು? ಅಂದ್ರೆ ನಿನ್ನನ್ನೇ ತಪ್ಪಿತಸ್ಥನ್ ಮಾಡಿ ನಿಲ್ಸಿದ್ನಲ್ಲ, ಅದ್ರ ಬಗ್ಗೆ ಹೇಳಕತ್ತೀನಿ. ಈಗ ಅದನ್ನೆಲ್ಲ ಮಾಡಿ ನಾನು ಏನು ಸಾಧನೆ ಮಾಡಲಿ? ಆಯಿತು, ನಾನು ಇನ್ನೇನು ಮಾತಾಡಲ್ಲ. ನಾನಂತರೂ ಈ ಮನುಷ್ಯನ ಜೊತೆಗೆ ಇರಬಾರ್ದು ಅಂತ ನಿರ್ಧಾರ ಮಾಡೀನಿ. ಇವಾಗಲೇ ಗಂಡ ಎಂತಿ ಅಂದ್ರೆ ಏನು ಮುಚ್ಚುಮರಿ ಇರಬಾರ್ದು ಅಂತ ನಂಬಿರೋಳು ನಾನು. ನನಗೇನೆ ಇಷ್ಟೊಂದು ಅವನನ್ನು ಪ್ರೀತಿ ಎಷ್ಟು ನನಗಿಂತ ಜಾಸ್ತಿ ಅವನನ್ನೇ ಪ್ರೀತಿ ಮಾಡಿರೋ ನನಗೆ ಹಿಂಗೆ ಮೋಸ ಮಾಡಿರೋ ಜೊತೆಗೆ ನಾನು ಇರಲ್ಲ. ಇನ್ನು ನಿನಗಿಷ್ಟ, ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡು. ಹೇಳಷ್ಟು ಹೇಳೀನಿ, ಇನ್ನು ನನ್ನ ಕೈಲಾಗಲ್ಲ. ಸರಿ, ನಿನಗೆ ಮೋಸ ಮಾಡಿರೋದೆಲ್ಲ ಓಕೆ ನೋಡು. ಮತ್ತೆ ನಾನು ಬಿಟ್ಟು ಹೋಗ್ತಿದ್ದೀನಿ. ನಿನ್ನ ಮಕ್ಕಳು ಮರಿ ಏನು ಬೇಡ. ಈಗಲೂ ನೀನೇ ಬಂಜೆ ಅನ್ನೋ ಪಟ್ಟ ಇಟ್ಕೊಂಡು ಅವನ ಜೊತೆಗೆ ಇರ್ತೀನಿ ಅಂದರೆ ಇರು, ನನಗೇನು ಪ್ರಾಬ್ಲಮ್ ಇಲ್ಲ. ನೋಡು, ನಿಮ್ಮ ಮನೆಯವ್ರ ಜೊತೆಗೆ ಈ ಥರ ಮಾತಾಡಿ ನೋಡು. ನಿಮ್ಮ ಮನೆಯವ್ರು ಏನು ಹೇಳ್ತಾರೆ ಹಂಗೆ ಮಾಡು. ಬಹುಶಃ ನಾನು ಹೇಳಿದ್ರೆ ನಿಂಗೆ ಏನೋ ದ್ರೋಹ ಮಾಡ್ತೀನಿ ಅಂತ ಅನ್ಸುತ್ತೇನೋ. ನೋಡು. ಇಲ್ಲ ದೇವಿಕಾ, ನೀವು ನನ್ನ ತಪ್ಪು ತಿಳ್ಕೊಳಕತ್ತೀರಿ. ನಂಗೆ ಮನ್ಸಿಗೆ ಅಷ್ಟು ನೋವು ಆಗೈತಿ. ಅದೇ ನಿನಗೆ ಎಷ್ಟು ನೋವು ಕೊಟ್ಟಾನಲ್ಲ, ಆ ನೋವಿಗೆ ನೀ ಅರ್ಹಳ. ಆ ನೋವು ನೀನು ಡಿಸರ್ವ್ ಮಾಡ್ತೀಯಾ? ಅದನ್ನ ಯೋಚನೆ ಮಾಡು. ನೋವು ಕೊಟ್ಟಿರೋರಿಗೆ ವಾಪಸ್ ನೋವು ಕೊಡೋದ ನಿಯಮ ಇರೋದು. ಇದು ಬಿಟ್ಟು ನಿನ್ನಿಷ್ಟ. ಇಷ್ಟಂತೂ ಹೇಳೀನಿ. ನಾನಂತೂ ಯಾವುದೇ ಕಾರಣಕ್ಕೂ ಇರಲ್ಲ ಅವನ ಜೊತೆ. ನಾನು ಇನ್ಯಾವತ್ತೂ ಅವನ ಕೈಗೂ ಸಿಗಲ್ಲ. ಚಲೋ ಹುಡುಗನ ನೋಡಿ ಮದುವೆ ಆಗಿ ಎಲ್ಲರೂ ಹೋಗಿ ಆರಾಮಾಗಿ ಸೆಟ್ಲ್ ಆಗ್ತೀನಿ. ಈ ಥರ ಮೆಂಟಾಲಿಟಿ ಇರವ. ಆಮೇಲೆ ನಿಮ್ಮ ಅತ್ತಿ ಅದು ಎಂಥ ದುರಾಸೆ. ಆಲ್ರೆಡಿ ಒಂದು 60 ಅದಾವನ, 65 70 ಅದಾವು. ಆಗಲೇ ಅರ್ಧ ಕಾಲು ಕುಣಿಯಾಗಿಟ್ಟಾಳ, ಅರ್ಧ ಕಾಲು ಊರಾಗಿಟ್ಟಾಳ. ಏನು ಆಸೆ? ಅರ್ಧ ಸ್ಯಾಲ್ರಿ ಕೊಡ್ಬೇಕಂತ ನಂದು. ಅಯ್ಯೋ ದೇವ್ರೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತೇನೆ, ನಿನ್ನ ಬಗ್ಗೆನೇ ಕೆಡ್ದಾಗ ಊರು ತುಂಬ ಹೇಳ್ಕೊಂಡು ಬಂದಾರ. ನಾನು ಬಂದಲ್ಲ ಹೊರಗೆ, ಬರ್ರಿ ಅದೇ ಮಾತಾಡ್ತಿದ್ರು. ಅವ್ರ ಜೊತೆ ಜಗಳ ಮಾಡ್ಕೊಂಡು ಹೋದ್ರು. ಒಂದು ಮಗು ಕೊಡೋಕ್ಕಾಗಲ್ಲ ಅಂದ್ರೂ ಇಲ್ಲ. ನಿನಗೆ ಮರ್ಯಾದೆ ಮುಖ್ಯ ಅಂತ ಹೇಳ್ತೀಯಲ್ಲ, ಇದು ಯಾವ ಥರ ಮರ್ಯಾದೆ ಸಿಕ್ತು ನಿನಗೆ ಈ ಥರ ಎಲ್ಲ ಅನಿಸ್ಕೊಂಡು? ಅದಕ್ಕೆ ಒಂದು ಸರಿ ನೀ ತಿರುಗಿ ಬಿದ್ದಿ ಅಂದ್ರೆ ಎಲ್ಲ ಸರಿ ಹೋಗ್ತೈತಿ. ಕಂಪ್ಲೇಂಟ್ ಕೊಡು ಅವನ ಮೇಲೆ. ಅವನಿಗೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕು. ನಿನ್ನ ಕಾಲು ಹಿಡ್ಕೊಂಡು ನಿನ್ನ ಕಾಲ ಹತ್ರ ಬಂದು ಬೀಳ್ತಾನ, ತಿಳಿತಾ? ಏನು ಡೊಮೆಸ್ಟಿಕ್ ವೈಲೆನ್ಸ್ ಕೇಸಾ? ನನಗೆ ಭಯ ಆಗುತ್ತಲ್ಲ. ಅಲ್ಲ, ನೀನೇನು 1 ರೂಪಾಯಿದಕ್ಕೂ ಯೂಸ್ ಇಲ್ಲ ಅಂತಂದು ಹೇಳಕತ್ತಿದ್ಲು ಗೊತ್ತಾನ, ಓದಿಲ್ಲ ಬರ್ದಿಲ್ಲ ಅಂತಂದು. ಹೇಳಿ ಬಿಡು, ನಾನು ಏನು ಓದೀನಿ ನನಗೆ ಗೊತ್ತೈತೆ. ನಾನು ಡಬಲ್ ಡಿಗ್ರಿ ಮಾಡೀನಿ. ನಮ್ಮವ್ವ ಹೇಳಿದ್ಲು, ನೀ ಗಂಡಂಗಿನ ಹೆಂಡತಿ ಜಾಸ್ತಿ ಓದಿರಬಾರ್ದವ, ಎಲ್ಲೂ ಹೇಳ್ಬಾರ್ದು ನೀನು. ಯಾರ ಕೇಳಿದ್ರು PUC ಅಂತ ಹೇಳು ಅಂಥೇಳಿ. ಅದಕ್ಕೆ ಹಂಗೆ ಹೇಳ್ತಿದ್ದೆ. ಅಯ್ಯೋ ನೋಡು, ಈಗಿನ ಕಾಲದಾಗ ಮದುವೆ ಆಗಿ ಮಕ್ಕಳು ಮಾಡ್ಕೊಳ್ಳೋದ ಸಾಧನೆ ಅಂತ ಯಾವ ಹೆಣ್ಮಕ್ಳು ನಂಬಿಲ್ಲ. ಏನು ಬಿಟ್ಬಿಡು. ನೀನು ಬೇರೆ ಹುಡುಗನ ಡಿಸರ್ವ್ ಮಾಡ್ತಿದ್ದಿ. ಇನ್ನು ಸಣ್ಣ ವಯಸ್ಸು ನಿಂದು. ನಂಗೆ ಮದುವೆ ಒಳಗೆ ಇಂಟ್ರೆಸ್ಟ್ ಇಲ್ಲ. ಇನ್ನು ಯಾವ ಮದುವೆನೂ ಆಗಲ್ಲ ನಾನು. ಬಿಡು, ಅದು ಬೇಡ. ನೀ ಹೇಳೋದು ನಿಜ. ನಂಗೆ ಭಾಳ ಆಪಾದನೆಗಳು ಬಂದವು. ಅದಕ್ಕೆ ನಿನಗೆ ಹೇಳಕತ್ತೀನಿ. ಹೋಗು, ಡಿಸ್ಕಷನ್ ಮಾಡು. ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಬೇಕಾ ಹಾಕಬಾರ್ದಾ ಅಂತ ನಿಮ್ಮ ಮನೆಯವ್ರ ಜೊತೆಗೆ ಡಿಸ್ಕಷನ್ ಮಾಡು. ಆಮೇಲೆ ನಿರ್ಧಾರ ತಗೋ. ಹೊತ್ತಾಗುತ್ತಾ ಬರಲಾ? ನಾನು ಇವತ್ತ ಲಾಸ್ಟು. ಕಾಯ್ತಿರ್ತೀನಿ. ಆದಷ್ಟು ಬೇಗ ಒಳ್ಳೆ ಸುದ್ದಿ ಕೊಡು. ಬರ್ತೀನಿ. ಬಾಯ್. ಸರಿ ಬಾಯ್. ಹುಷಾರಾಗಿ ಹೋಗ್ತೀರಾ? ನಾನು ಹುಷಾರಾಗಿ ಹೋಗ್ತೀನಿ. ನೀ ತಗೊಳ್ಳೋ ನಿರ್ಧಾರದ ಮೇಲೆ
ಬೇರೆ ಹೆಣ್ಣು ಯಾರಿಗೂ ಅನ್ಯಾಯ ಆಗಲ್ಲ, ಎಲ್ಲ ನಿನ್ನ ಕೈಯಾಗೈತಿ. ನಾನೇನು ಮಾಡೋಕ್ಕಾಗಲ್ಲ ಅವಂಗ, ಯಾಕಂದ್ರೆ ನನಗೇನು ಅಧಿಕಾರನೇ ಇಲ್ಲ. ನಾನು ಅವ್ನ ಕೈಯಾಗ ತಾಳಿ ಕಟ್ಸ್ಕೊಂಡಿಲ್ಲ. ನಾನು ಅವ್ನಿಗೆ ಹೆಂಗೆ ಶಿಕ್ಷೆ ಕೊಡ್ಬೋದು ಅಂದರೆ ಅವ್ನ ನಂಬರ್ ಬ್ಲಾಕ್ ಮಾಡಿ ಅವನಿಂದ ದೂರ ಹೋಗ್ಬಿಡ್ತೀನಿ. ಅವಂಗದು ನಾ ಹೇಳ್ದೆ ಕೇಳ್ದೆ ದೂರ ಹೋದ್ರೆ ಪಕ್ಕ ಅವ್ನು ನೋವು ಆಗೇ ಆಗುತ್ತಾ. ಆದ್ರೆ ನೀನು ಏನು ಮಾಡ್ತೀಯಲ್ಲ ಅದು ಅತಗ ಭಾಳ ಎಫೆಕ್ಟ್ ಆಗುತ್ತಾ. ಸರಿ ದೇವಿಕಾ, ನಾನು ನೋಡ್ತೀನಿ ಏನು ಮಾಡ್ಬೇಕಂತೇಳಿ. ಓಕೆ ಬಾಯ್, ಬರ್ತೀನಿ. ಏನು ಮಾಡಲಿ ನಾನು ಡೊಮೆಸ್ಟಿಕ್ ಕೇಸ್ ಹಾಕ್ಲಾ? ನಂಗಂಕರು ಏನೂ ಗೊತ್ತಾಗೋಲ್ದಲ್ಲಪ್ಪ. ಮೊದಲು ಮನೆಗೆ ಹೋಗಿ ಅವ್ವ ಅಪ್ಪನ ಹತ್ರ ಮಾತಾಡ್ತೀನಿ. ಇನ್ನೇನೈತಿ ಮುಚ್ಚಿಡಕ್ಕಂಕರು ಏನೂ ಇಲ್ಲ, ಎಲ್ಲರಿಗೂ ಗೊತ್ತಿದ್ದೈತಿ. ಅವ್ವ ಅಪ್ಪ ಎಲ್ಲೋಗಿದ್ದವ? ಎಷ್ಟೊತ್ತಾತ್ ನನಗೆ ಹುಡ್ಕಕ್ಕ? ಕೇಳ್ದೆ ಎಲ್ಲೋಗಿದ್ ನೀನು? ಅವ್ವ ಬಂದ್ಲು ಪ್ರಿಯಾ? ಬಂದೆಪ್ಪ ಬಂದೆ. ಏನು ಹುಡುಗಿ ಏನ ಫೋನು ಇಲ್ಲೇ ಬಿಟ್ಟು ಏನು ನನ್ನ ಜೀವ ತಿಂತಾಳಣ. ಬಂದೆ ಅಪ್ಪ ಪ್ರಸಾದಿ, ಬಂದೆ. ಏಯ್ ಪ್ರಿಯಾ, ಕೇಳ್ದೆ ಎಲ್ಲೂ ಹೋಗಿದ್ದೆ ಇವ ನೀನು? ಅವ್ವ ಎಲ್ಲೂ ಹೋಗಿದ್ದಿಲ್ಲ, ಇಲ್ಲೇ ಅಡ್ಡಾಡ್ಕೊಂಬರಕ್ಕೆ ಹೋಗಿದ್ದೆ. ಆಕೆ ದೇವಿಕಾ ಫೋನ್ ಮಾಡಿ ನಿನ್ನ ಜೊತೆಗೆ ಮಾತಾಡಬೇಕು ಬಾ ಅಂತಂದಿದ್ಲು, ಅದಕ್ಕೆ ಹೋಗಿದ್ದೆ ನಾನು. ಹೌದಾ? ಆಕೆ ನಮ್ಮೂರಿಗೆ ಬಂದಿದ್ಲಾ? ಈಗ ಆಕಿನೂ ನಂಬಡಲ್ಲೇ, ಆಕಿನೂ ನಂಬಡ. ಎಲ್ಲ ಮಂದಿನ ಏನು ನಿನ್ನ ಜೀವನ ಹಾಳು ಮಾಡ್ಬೇಕಂತನ ಕಾಯಕತ್ತಾರ. ಹಾಳು ಮಾಡ್ಬೇಕೇನು, ಹಾಳು ಮಾಡಿಬಿಟ್ಟಾಳಾಕಿ. ಅವ್ವ ನೀ ಮೊದ್ಲು ಎಕ್ಸೈಟ್ ಆಗಿ ಮಾತಾಡೋದು ನಿಲ್ಲಿಸು ಸ್ವಲ್ಪ. ಆಕೆ ಏನು ಹೇಳ್ತಾಳ ಕೇಳೋಣ. ಆಕೆ ಎದಕ್ಕೆ ಬಂದಿದ್ಲವ? ಅಪ್ಪ ನೋಡು, ಅಪ್ಪ ಮತ್ತು ಜಗದೀಶ ಹುಡುಕಕ್ಕೆ ಹೋಗ್ಯಾರ. ಅಯ್ಯಯ್ಯೋ, ನಾ ಸಂದಾಗ ಹಾಸ್ ಬಂದೆ, ಹಂಗಾಗಿ ಸಿಕ್ಕಿಲ್ಲ ಏನ ನನಗೆ. ಅವ್ರ ಗಾಡಿ ಮ್ಯಾಗ ಹೋದ್ರನ? ನೀನೇನು ನಿಮ್ಮ ಅತ್ತಿಗೆಮ್ಮ ಹೋಗ್ಯಾಳ, ಇಲ್ಲೇ ಮಗ್ಲೆಲ್ಲ ರದಾಳನ್ನ ಗುಡಿ ಹೋಗ್ಯಾಳ ಅಂತ ಆಕಿ ಹುಡ್ಕೊಂಡು ಹೋಗ್ಯಾಳ. ಓಸ್ರು ನಿನ್ನ ಹುಡ್ಕಕತ್ತೀವಿ ನಾವು, ಎಲ್ಲೋದ್ಲಿಕ್ಕಿ ಇಟತ್ತಾತು ಅಂತಂದು. ಆದ್ರೂ ಏನೋ ಹೇಳವ ನೀನು, ಹಿಂಗೆ ಮಾಡ್ಬೋದನ್ಲೆ. ಹೇಳಿ ಕೇಳಿ ಹೋಗಕ್ಕೆ ಬರಲ್ಲನ? ಈಗ ಒಂದು ಸ್ವಲ್ಪ ಕೇಳು ನಾ ಏನು ಹೇಳತ್ತೀನಿ ಅಂತ ಹೇಳಿ. ಆತ್ ಹೇಳು, ಏನಂದ್ಲಾಕಿ? ಪ್ರಿಯಾ ಎಲ್ಲೋಗಿದ್ವಿ? ಅಪ್ಪ ದೇವಿಕಾ ಬಂದಿದ್ಲು, ಆಕಿ ಮಾತಾಡಬೇಕು ಅಂದ್ಲು, ಅದಕ್ಕೆ ಆಕಿ ಮಾತಾಡಕ್ಕೆ ಹೋಗಿದ್ದಮ್ಮ ಆಕಿ ಜೊತೆಗೆ. ಬರೀಲ್ಲ ನಿಮ್ಮ ಜೊತೆಗೆ ಏನೋ ಮಾತಾಡಬೇಕು. ಅಲ್ಲವಾ, ಎಲ್ಲರ ಹೋದ್ರ ಒಂದಿಟ್ಟು ನಮ್ಗೆ ಹೇಳಿ ಕೇಳಿ ಹೋಗು. ಹಿಂಗೆ ಕೇಳ್ದೆ ಹೋದ್ರೆ ನಮ್ಗೆ ಗಾಬರಾಗಲ್ಲ ಅಂತಂಗಿ. ನಿನ್ನ ಅಪ್ಪ ಆಯಿತು, ಒಂದು ನಿಮಿಷ ಕೇಳ್ರಿ. ಆಕಿ ನಂಗೆ ಏನು ಹೇಳಿದ್ಲಂದ್ರೆ, ನೀನು ನಿನ್ನ ಗಂಡನ ವಿರುದ್ಧ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕು, ಇಲ್ಲ ಅಂದ್ರೆ ಅವ್ನಿಗೆ ಬುದ್ಧಿ ಬರಲ್ಲ, ನಿನಗೆ ಮೋಸ ಮಾಡ್ದಂಗೆ ಎಲ್ರಿಗೂ ಮೋಸ ಮಾಡ್ತಾನ ಅಂತ ಅಂದ್ಲು. ಆಕಿ ಇನ್ಮ್ಯಾಗ ಅವನ ಜೊತೆ ಇರಲ್ಲ ಅಂತ. ಈಗ ಹಂಗೆ ನೋಡ್ಬೇಕಂದ್ರೆ ಅವ ಮಾಡಿರೋ ಮೋಸನೆಲ್ಲ ಕಂಡಿಡ್ದಿದ್ದ ಆಕಿ. ಏನು ಬೇದು, ಏನದು ಮೋಸ ಅಂತೆಲ್ಲ ಏನದು? ಅವ್ವ ಇಷ್ಟು ದಿನ ನಾನೇನು ಅಂದ್ಕೊಂಡಿದ್ದೆ ಅದ ನಿಜವ. ಇವರು ಮಕ್ಕಳು ನನಗಾಗಲ್ಲ ಅಂತೇಳಿ ಎಲ್ಲರ ಮುಂದೆ ಹೇಳ್ಕೊಂಡು ಬಂದಾರಲ್ಲ, ಆ ತೊಂದರೆ ಇರೋದು ಅವ್ರಿಗೆ, ನನಗಲ್ಲ. ಅದನ್ನು ಮುಚ್ಚಿಡೋಕ್ಕೋಸ್ಕರನ ಅಕ್ಕಿನ್ನ ಬಿಟ್ಟು, ಯಾರು ದೇವಿಕಾನ್ ಬಿಟ್ಟು ನನ್ನನ್ನು ಮದುವೆ ಆಗಿದ್ದು. ಈಗ ನನ್ನ ವಿರುದ್ಧ ಇದನ್ನೆಲ್ಲ ಮಾಡಬೇಕಲ್ಲ, ಅವ್ರ ಮನೆಯವ್ರಿಗೂ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಎಲ್ಲನೂ ತಂದು ನನಗೆ ಹಾಕಿದ್ರು. ಅವರು ತೊಂದರೆನ ಹಾಕಿ ಈಗ ಆರಾಮಾಗಿ ಈಗ ಇನ್ನೊಂದು ಮದುವೆ ಆಗಂದ್ರೆ ಬೇಡ ಅಂಥೇಳಿ ಇಬ್ಬರನ್ನ ಮೇಂಟೈನ್ ಮಾಡ್ಕೊತ ಆರಾಮಾಗಿ ಇದ್ಬಿಟ್ರು. ಈಗ ಎಲ್ಲ ಕುತ್ತಿಗೆ ಬಂತಲ್ಲ ದೇವಿಕಾ ಮನೆಗೆ ಬಂದಮೇಲೆ, ಈಗ ಅವ್ರ ಸತ್ಯ ಏನಂತ ಗೊತ್ತಾಗೈತಿ. ನನಗೆ ದೇವಿಕಾ ಗೊತ್ತಾಗಿರೋ ಸತ್ಯ ಇಡೀ ಊರಿಗೆ ಗೊತ್ತು ಮಾಡುವಂಥ ದೇವಿಕಾ. ನಾನು ಏನು ಮಾಡಲಿ ಅಂತ ನಾನು. ಹೂನವ ಪ್ರಿಯಾ, ಆಕೆ ಹೇಳಕತ್ತಿರೋದು ಕರೆ ಐತಿ. ನಿನಗಾಗಿರೋ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು ಅಂತ ನಾನು ಅಷ್ಟು ದೊಡ್ಡವೆಲ್ಲ ಮಾತಾಡಲ್ಲ. ನನ್ನ ತಂಗಿ ಇಷ್ಟು ಒಳ್ಳೆಕಿದೆಯಲ್ಲ ನೀನು, ನಿನಗಿಷ್ಟು ಅನ್ಯಾಯ ಮಾಡ್ಯಾನಲ್ಲ, ಅವನು ಮಾತ್ರ ನೆಮ್ಮದಿಯಾಗಿರಕ್ಕೆ ಬಿಡಬೇಡ ನೀನು. ಹೌದು ಬಿಡ್ಲ ಹೋಲಿ, ಮರ್ಯಾದೆಲ್ಲ ಮಾನಲ್ಲ, ಅದೇನ ಅಂತಾರಲ್ಲ, ಅವು ಅಂತರೂ ಶಗಣಿ ತಿಂತಾವ ಅಂತ ಹೇಳಿ ನಾವು ತಿನ್ನಕ್ಕಾಗತ್ತಾನ? ಇಲ್ಲ ಇದು ಹಂಗಲ್ಲಲೇ, ನಿನಗೆ ಅರ್ಥ ಆಗಲ್ಲಲೇ, ನಿನಗೆ ಅರ್ಥ ಆಗಲ್ಲ. ನೀನು ನಾನು ಈ ಕಾಲದರಲ್ಲ. ನಿಂದು ಮೈಂಡ್ ಸೆಟ್ ಐತಲ್ಲ, ಅದು ಆ ಕಾಲಕ್ಕೆ ಸೀಮಿತ. ಕಾಲ ಏನು ಬದಲಾಗಿಲ್ಲ, ಜನ ಬದಲಾಗ್ಯಾರಲ್ಲ. ಅವ ಭಾರಿ ಅದನವ. ಎಷ್ಟು ಒಂದು ಮಾತಿಗೆ ನಾನು ನಿಮ್ಮ ಮಗಳು ನನಗೆ ಬೇಡ, ನೀವು ಕರ್ಕೊಂಡು ಹೋಗ್ರಿ ಅಂತೇಳಿ ಹೆಂಗೆ ಕಡ್ಡಿ ತುಂಡಾದಂಗೆ ಮಾತಾಡಿದ್ನಲ್ಲವ. ಅದ್ರದ್ದು ತೋರಿಸ್ತೀನಿ ನಾನು ಏನಂತ ತೋರಿಸ್ತೀನಿ. ಲವ್ ಅವ್ರು ಹೇಳ್ದಂಗೆ ನಾವು ಕೇಸ್ ಹಾಕೋಣ. ಡೈವರ್ಸ್ ಪೇಪರ್ಗೆ ಸೈನ್ ಮಾಡಬೇಕು ಅಂದ್ರೆ ಕೇಳೋಣ, ಜೀವನಾಂಶ ಕೇಳೋಣ, ಜೀವನಾಂಶ ಕೊಡಬೇಕು, ತಪ್ಪು. ಆಮೇಲೆ ಅದೇನು ಹಾಕ್ಯಾನಲ್ಲ, ಮಕ್ಕಳಾಗದೇ ಇರೋದು ನನ್ನ ಮಗಳಿಂದ ಅಂತಂದು, ಅದು ಎಷ್ಟು ಕರೆ ಎಷ್ಟು ಸುಳ್ಳು ಕೋರ್ಟ್ನಾಗ ಪ್ರೂವ್ ಆಗಲಿ. ಅದಾದ್ಮ್ಯಾಗ ಅವ್ನು ಡೈವರ್ಸು. ಇಷ್ಟೆಲ್ಲ ಆದ್ಮ್ಯಾಗ ನಾನೇನು ಅವ್ನ ಜೊತೆಗೆ ಬಾಳೆ ಮಾಡೋಕೆ ನನ್ನ ಮಗಳು ಕಳ್ಸೋದಿಲ್ಲ. ನನ್ನ ಮಗಳು ಗಂಡು ಮಗ ಆಗಿರಲಿ ಮನ್ಯಾಗ. ಅಯ್ಯೋ ರೀ, ಏನು ಮಾತಾಡಕತ್ತೀರಿ ನೀವು? ಅವ ಅಂತೂ ಹರಿಯದವ ಮಾತಾಡ್ದಾನೆ ಹುಚ್ಚು ಚಕ್ಕಾರ. ನಿಮಗೂ ಹಂಗ ಅನ್ಸಕತ್ತನ?
ಹೂನಪ್ಪ, ನನಗೂ ಯಾಕ ಬ್ಯಾಡ ಅನ್ಸಕತ್ತೈತಿ. ಮರ್ಯಾದೆ ನಂದು ಹೋಗುತ್ತಪ್ಪ. ಇವೆಲ್ಲ 4 ಗಾಡಿ ಮಧ್ಯೆ ಇರಬೇಕು, 4 ಜನದ ಮಧ್ಯೆ ಅಲ್ಲ.